1 ಮಿನಿಟ್ಗೆ ಒಂದ್ ಕ್ವಶನ್ ಆನ್ಸರ್ ಮಾಡ್ಬೇಕು ಅಲ್ವಾ? ಹೌದು ಸರ್. ನೀವ್ ಅದನ್ನ ಹೇಗೆ ಓವರ್ಕಮ್ ಮಾಡಿದಿರ, ಹೇಗ್ ಮಾಡ್ಬೇಕು, ಹೇಗ್ ಪ್ರಾಕ್ಟೀಸ್ ಮಾಡಿದ್ರಿ? ಸರ್ ಆಕ್ಚುಲಿ ನಮ್ ಯಾವ ಕಾಲೇಜಿಗೆ ನಾವು ಹೋಗ್ತೇವೆ ಅಲ್ಲಿ ಆಕ್ಚುಲಿ ಮಾಕ್ ಟೆಸ್ಟ್ ಮಾಡ್ತಿದ್ರು ಅಂದ್ರೆ ಲಾಸ್ಟ್ ಇಯರ್. ಸೊ ಅಲ್ಲಿಗೆ ನಂಗೆ ಸ್ವಲ್ಪ ಸ್ವಲ್ಪ ಪ್ರಾಕ್ಟೀಸ್ ಆಗಿತ್ತು. ಕಡೆಗೆ ಅದರ ನಂತರ ಪ್ರಾಕ್ಟೀಸ್ ಈಗ ಸೆಕೆಂಡ್ ಇಯರ್ ನಾನು ಕೆಲವು ಮಾಕ್ ಟೆಸ್ಟ್ ತಗೊಂಡಿದ್ದೆ, ಅಂದ್ರೆ ಲಕ್ಷ್ಯದಿಂದ ಅಂತಲ್ಲ, ಬೇರೆ ಕಡೆ ಟೈಮರ್ ಸೆಟ್ ಮಾಡಿ ಮಾಕ್ ಟೆಸ್ಟ್ ಸಾಲ್ವ್ ಮಾಡಿದೆ. ಸೊ ಆವಾಗ ನಂಗೆ ಪ್ರಾಕ್ಟೀಸ್ ಆಯ್ತು. ಎಕ್ಸಾಮ್ ಟೈಮಲ್ಲಿ ಹೆಂಗಾಯ್ತು ಅಂತ ಹೇಳಿದ್ರೆ ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್ ಅಲ್ಲಿ ನಂಗೆ ಇನಫ್ ಟೈಮ್ ಉಳಿದಿತ್ತು. ಎಕ್ಸಾಮ್ ಅಂದ್ರೆ ಎಲ್ಲ ಕ್ವಶನ್ ಸಾಲ್ವ್ ಮಾಡಿದ ನಂತರ ನಂಗೆ ಸ್ವಲ್ಪ ಟೈಮ್ ಉಳಿತು ನಂಗೆ. ತುಂಬಾ ಜನ ಔಟ್ ಆಫ್ ಸಿಲೆಬಸ್ ಅಂತ ಹೇಳ್ತಾ ಇದ್ರೆ ಫಿಸಿಕ್ಸ್ ಅಲ್ಲೂ ಸಹ. ಹಾ, ಅದೇ 9 ಕ್ವಶನ್ಸ್ ಇದಿತ್ತಲ್ಲ. ಸೊ ಅದು ಕೆಲವದಲ್ಲಿ ಈಸಿ ಇತ್ತು. ಈಗ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಆಕ್ಚುಲಿ ನಂಗೆ ಇಷ್ಟ ಚಾಪ್ಟರ್ ಅಲ್ಲ, ಥಿಯರಿ ಜಾಸ್ತಿ ಇರುದಲ್ಲ. ಸೊ ಅದ್ರಿಂದ ಕ್ವಶನ್ಸ್ ನಂಗೆ ಜೈ ಓದೋಷ್ಟೊತ್ತಿಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದೆ. ಸೊ ಅದು ನಂಗೆ ಕಾನ್ಸೆಪ್ಟ್ಸ್ ನೆನಪಿರೋದಕ್ಕೋಸ್ಕರ ಸಾಲ್ವ್ ಮಾಡಿದೆ. ನಾನು ಆಲ್ಮೋಸ್ಟ್ ನಾ ಎಲ್ಲ ಕ್ವಶನ್ ಸಾಲ್ವ್ ಮಾಡಿದೆ ಔಟ್ ಆಫ್ ಸಿಲೆಬಸ್. ಯಾವ್ದು ನಂಗೆ ಇದನ್ ಪ್ರಾಬ್ಲಮ್ ಏನಾಗಿದೆ. ನೈಸ್, ನೈಸ್, ಸೂಪರ್. ನಿಮ್ಗೆ ಹೇಗೆ ಇದು ಮೋಟಿವೇಶನ್ ಹೇಗ್ ಬಂತು? ಯಾರಿಂದ ನೀವು ಮೋಟಿವೇಟ್ ಆಗಿದ್ದೀರಾ? ಮೋಟಿವೇಶನ್ ಮೋಟಿವೇಶನ್ ಆಕ್ಚುಲಿ ಪೇರೆಂಟ್ಸ್ ಫಸ್ಟ್ ನಂಗೆ ಹೆಲ್ಪ್ ಮಾಡಿ. ಪೇರೆಂಟ್ಸ್ ಇಲ್ದಿದ್ರೆ ಆಕ್ಚುಲಿ ನಂಗೆ ಬ್ಯಾಕ್ ಪೇನ್ ಇದ್ದಾಗ ನಂಗೆ ಕಂಟಿನ್ಯೂಯೇಷನ್ ಮಾಡ್ಬೇಕಂತಿದೆ. 1 ವರ್ಷ ಡ್ರಾಪ್ ತಗೊಂಡಾರು ಮಾಡುವ ಅಂತಿದ್ರು. ಬಟ್ ಪೇರೆಂಟ್ಸ್ ಕಡೆಗೆ ಟೀಚರ್ಸ್ ತುಂಬಾ ಹೆಲ್ಪ್ ಮಾಡಿದೆ. ಅಂದ್ರೆ ಇಲ್ಲಿ ಯಾವ ಕಾಲೇಜಿಗೆ ಹೋಗಿದೆ ಕಡೆಗೆ ಅಂತ ಹೇಳಿದ್ರೆ ನಾನು ಆಕ್ಚುಲಿ ಜೈ ಪ್ರಿಪರೇಷನ್ ಅಲ್ಲೂ ಬಿಸಿ ಇದ್ದಿದ್ದೆ. ಸೊ ಅದು ಆಕ್ಚುಲಿ ಮೋಟಿವೇಶನ್ ಬಗ್ಗೆ ಆಲೋಚನೆ ಮಾಡ್ಬೇಕಂತ ಬರಲ್ಲ. ಯಾವ ಟೈಮ್ ಕನ್ಸ್ಟೆಂಟ್ಸ್ ಇದ್ದಾಗ ಅವು ಮೋಟಿವೇಶನ್ ಎಲ್ಲ ತಲೆಗೆ ಬರಲ್ಲ. ನಾವು ನಮ್ದೇ ಮಾಡ್ತಾ ಇರ್ಬೇಕು, ಕಂಪ್ಲೀಟ್ ಮಾಡ್ತಾ ಇರ್ಬೇಕು, ಈ ಡೆಡ್ ಲೈನ್ಸ್ ಕಂಪ್ಲೀಟ್ ಮಾಡ್ತಾ ಇರ್ಬೇಕು, ಅದೇ ಇರುತ್ತೆ. ಅವಾಗ ಅದೆಲ್ಲ ಬಗ್ಗೆ ಆಲೋಚನೆ ಮಾಡ್ಬೇಕಂತಿರಲ್ಲ. ಅದು ಕಂಟಿನ್ಯೂಸ್ ಗ್ರಾಫ್ ಇದು. ಸೆಲ್ಫ್ ಮೋಟಿವೇಶನ್ ಅಂತ. ಆ ಸೆಲ್ಫ್ ಮೋಟಿವೇಶನ್ ಅಂತ ಹೇಳಿದ್ರೆ ನಂಗೆ ಡೆಡ್ ಲೈನ್ಸ್ ಕಂಪ್ಲೀಟ್ ಮಾಡಿ ಇಂತ ಅಂದ್ರೆ ಈ ಕಾಲೇಜಿಗೆ ಹೋಗ್ಬೇಕಂದ್ರೆ ನಂಗೆ ಆಕ್ಚುಲಿ ಗೋಲ್ ಇರ್ಲಿಲ್ಲ. ಬಟ್ ಆಕ್ಚುಲಿ ಈ ಡೆಡ್ ಲೈನ್ ಕಂಪ್ಲೀಟ್ ಮಾಡಿ ನಂದು ಇಷ್ಟಿಷ್ಟು ಕಂಪ್ಲೀಟ್ ಆಗಿರ್ಬೇಕು, ಈ ಚಾಪ್ಟರ್ಸ್ ಪರ್ಫೆಕ್ಟ್ ಆಗಿರ್ಬೇಕಂತ. ಈಗ ಫಾರ್ ಎಕ್ಸಾಂಪಲ್ ಫಿಸಿಕ್ಸ್ ಅಲ್ಲಿ ಅಂತ ಹೇಳಿದ್ರೆ EMI AC ಎಲ್ಲ ನಂಗೆ ಪರ್ಫೆಕ್ಟ್ ಚಾಪ್ಟರ್ಸ್ ಪರ್ಫೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ವಿ. ಸೊ ಹೆಲ್ಪ್ ಆಯ್ತು. ಯಾವ ರೀತಿ ಓದ್ತಾ ಇದ್ರಿ ನೀವು? ಒಂದೇ ಸರಿ ಬಲ್ಕ್ ಸಮ್ ಚಾಪ್ಟರ್ಸ್ ತಗೊಂಡು ಓದಿದ್ರ, ಇಲ್ಲ ಸ್ವಲ್ಪ ಸ್ವಲ್ಪ ಕಾನ್ಸೆಪ್ಟ್ಸ್ ತಗೊಂಡು ಕಂಪ್ಲೀಟ್ ಮಾಡ್ಕೊಂಡು ಹೋಗಿದ್ರ ಸಿಲೆಬಸ್ ಕಂಪ್ಲೀಷನ್? ಸಿಲೆಬಸ್ ಕಂಪ್ಲೀಷನ್ ಅಂತ ಹೇಳೋದಂತ ಅಂದ್ರೆ ವಿಡಿಯೋಸ್ ಹೆಂಗಿರುತ್ತೆ ಅಂದ್ರೆ ವಿಡಿಯೋಸ್ ಸ್ವಲ್ಪ ಕಾನ್ಸೆಪ್ಟ್ ಹೇಳ್ಕೊಟ್ಟಿರ್ತಾರೆ ಅಂತ. ಸ್ವಲ್ಪ ಕಾನ್ಸೆಪ್ಟ್ ಇಂದ ಕೆಲವು ಸಲ ಸಾಲ್ವ್ ಮಾಡ್ತೀವಿ. ಬಟ್ ಬೈ ಆಗಸ್ಟ್ ಯಾವಾಗ ಕಾಲೇಜಲ್ಲಿ ಸ್ವಲ್ಪ ಪ್ರಿಪರೇಷನ್ ಈಗ ಹೆಲ್ಪ್ ಮಾಡ್ತಿದ್ರು, ಆವಾಗ ನಾನು PW ಅಲ್ಲಿ ಯಾವ್ದು ನನ್ ಬ್ಯಾಕ್ಲಾಗ್ಸ್ ಇದೆ, ನನ್ ಫಸ್ಟ್ PU ತುಂಬಾ ಬ್ಯಾಕ್ಲಾಗ್ಸ್ ಇರುತ್ತೆ, ಅದು ಕಂಪ್ಲೀಟ್ ಮಾಡಿ ಕಡೆಗೆ ಅದನ್ನಂತ ಸೆಕೆಂಡ್ PU ವಿಡಿಯೋಸ್ ಕಂಪ್ಲೀಟ್ ಮಾಡಿ ಕಡೆಗೆ ಅದ ನಂತರ ನಾನು ಬಲ್ಕಲ್ ಮಾಡ್ಬೇಕಾಯ್ತು. ಕಡೆಗೆ ಆಪ್ಷನ್ ಇರ್ಲಿಲ್ಲ. ಆಪ್ಷನ್ ಬಲ್ಕ್ ಅಲ್ಲಿ ಮಾಡ್ಬೇಕಾಗಿತ್ತು.